150 ಗಂಟೆಗಳ ಸತತ ಪರಿಶ್ರಮದ ಫಲವಾಗಿ ಮಹಿಳೆಯನ್ನ ಮುಕ್ಕಿದ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟುವಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಜಶೇಖರ್ ಅಂಡ್ ಟೀಮ್ ಯಶಸ್ವಿಯಾಗಿದ್ದಾರೆ. ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ಸುಂದರ ಮಹಿಳೆಯನ್ನ ಹಸಿದ ಹುಲಿಯಂತೆ ಕಾದು ತನ್ನ ಕಾಮಕೃಷಿಗೆ ಬರೀ ಮಾತಿಗೆ ಬಗ್ಗದ ಹೆಣ್ಣು ಮಗಳನ್ನ ಬಲಾತ್ಕಾರದಿಂದ 3 ನಿಮಿಷದ ಸುಖಕ್ಕಾಗಿ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯುವಂತಾಗಿದೆ ಆರೋಪಿಯ ಬದುಕು. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಕೆರೆ ಕೆರೆ ಬಳಿಯ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿ ಬಳಿಕ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ ಸ್ಥಿತಿಯಲ್ಲಿ ಮಹಿಳೆಯ ಶವವನ್ನ ಕಂಡ ಸ್ಥಳೀಯರು ನೀಡಿದ ಮಾಹಿತಿಯನ್ನ ಆಧರಿಸಿ ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರ ನಿರ್ದೇಶನದಂತೆ ಬಾನಸವಾಡಿ ಉಪವಿಭಾಗದ ಎಸಿಪಿ ಉಮಾಶಂಕರ್ ಅವರ ಮಾರ್ಗದರ್ಶನದಲ್ಲಿ ಪ್ರಕರಣ ದಾಖಲಿಸಿಕೊಂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಅವರು 3 ತನಿಖಾ ತಂಡಗಳನ್ನು ರಚಿಸಿ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ತನಿಖೆ ಆರಂಭಿಸಿದ ಪೊಲೀಸರು ಸುತ್ತಮುತ್ತಲಿನ 100 ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದರೂ ಯಾವುದೇ ಪ್ರಯೋಜನವಾಗದೇ ಇದ್ದರೂ ಧೃತಿಗೆಡದೆ ತನಿಖಾ ತಂಡ ಮಹಿಳೆಯ ಮೊಬೈಲ್ ಕರೆಗಳನ್ನು ಆಧರಿಸಿ ಆಕೆಯ ಸುತ್ತಮುತ್ತಲಿನ ಪ್ರತಿಯೊಬ್ಬರನ್ನ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ರೂ ಕೊಲೆಗೆ ಕಾರಣ ಯಾರು ಎಂಬುದನ್ನ ತಿಳಿಯಲಾಗಿಲ್ಲ. ಮತ್ತೊಂದು ಕಡೆ ಮೊಬೈಲ್ ಟವರ್ ಡಂಪ್ ಹಾಕಿಕೊಂಡು ಸಾವಿರಾರು ಮೊಬೈಲ್ ಕರೆಗಳನ್ನ ಪರಿಶೀಲಿಸಿದಾಗ ಆರೋಪಿಯನ್ನ ಪತ್ತೆ ಹಚ್ಚಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿ ಹಾಗೂ ಕೊಲೆಯಾದ ಮಹಿಳೆ ನಡುವೆ ಸಲುಗೆ ಇತ್ತು. ವಾಟರ್ ಟ್ಯಾಂಕ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ ಸುಮಾರು 28 ವರ್ಷದ ಮುದುಕಪ್ಪ ಕೊಲೆಯಾದ ಮಹಿಳೆ ಮನೆ ಕೆಲಸ ಮಾಡಿಕೊಂಡಿದ್ದ ಅಪಾರ್ಟ್ಮೆಂಟ್ಗೆ ನೀರು ಪೂರೈಸುತ್ತಿದ್ದ. ಹಾಗೋ ಹೀಗೋ ಆಕೆಯನ್ನ ಮಾತನಾಡಿಸಲು ಯತ್ನಿಸುತ್ತಿದ್ದ. ಆದರೆ ಮಹಿಳೆ ಕ್ಯಾರೆ ಎನ್ನದೆ ತನ್ನ ಕೆಲಸದಲ್ಲಿರುತ್ತಿದ್ದಳು. ಹೀಗೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ಮಹಿಳೆಯನ್ನ ಹಿಂಬಾಲಿಸಿದ್ದ ಆರೋಪಿ ಕಲ್ಕೆರೆ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾನೆ. ಆಕೆ ವಿರೋಧಿಸಿದಾಗ ಕುತ್ತಿಗೆಗೆ ಕೈ ಹಾಕಿ ಜೋರಾಗಿ ಕಿರುಚಲು ಸಾಧ್ಯವಾಗದೇ ಇದ್ದಾಗ ನಿಸ್ಸಹಾಯಕಳಾದಾಗ ಆಕೆಯ ಮೇಲೆರಗಿ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿದ್ದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ತಿಳಿಸಿದ್ದಾರೆ. ಅಲ್ಲಿ ದಾಖಲಾಗಿರ್ತಕ್ಕಂತಹ ಕೊಲೆ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಸುಮಾರು 30 ವರ್ಷದವನಾಗಿದ್ದು ಮೂಲತಃ ಬಾಗಲಕೋಟೆ ಜಿಲ್ಲೆಯವನಾಗಿರ್ತಾನೆ ಮತ್ತು ಇಲ್ಲಿ ಬೆಂಗಳೂರು ನಗರದಲ್ಲಿ ಈ ವಾಟರ್ ಟ್ಯಾಂಕ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದು ಈತ ಆ ಮಹಿಳೆ ಏನಿದ್ದಾಳೆ ಆಕೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ಬರ್ತಕ್ಕಂಥದ್ದನ್ನ ನೋಡಿ ಸಣ್ಣ ಪುಟ್ಟ ಆಕೆ ಜೊತೆಗೆ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನ ಹೊಂದಿದ್ದು ನಂತರದಲ್ಲಿ ಈ 23ನೇ ತಾರೀಕು ಈ ಮಹಿಳೆ ಅಲ್ಲಿ ಹೋಗುವಾಗ ಆಕೆಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ ಮತ್ತು ಈತನನ್ನ ಈಗ ಬಂಧಿಸಿ ಹೆಚ್ಚಿನ ಕಾರ್ಯಾಚರಣೆ ಅಂದ್ರೆ 2ನೇ ತಾರೀಕು ಈತನ ಬಂಧನವನ್ನ ಮಾಡಲಾಗಿದೆ ಮತ್ತು ಈಗ ಈತನನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇನ್ನೂ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರ ನಿರ್ದೇಶನದಂತೆ ಬಾನಸವಾಡಿ ಉಪವಿಭಾಗದ ಎಸಿಪಿ ಉಮಾಶಂಕರ್ ಅವರ ಮಾರ್ಗದರ್ಶನದಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್, ಮಾರುತಿ ಗೋಪಾಲಿ, ಎಎಸ್ಐಗಳಾದ ದೇವೇಂದ್ರ ನಾಯಕ್, ಗುಣಶೇಖರ್ ಹಾಗೂ ಸಿಬ್ಬಂದಿಗಳಾದ ಧನ್ರಾಜ್, ಗಜಾನಂದ ಪೂಜಾರಿ, ಸಿದ್ದರಾಮ ಕರಿಶೆಟ್ಟಿ, ಸಂಗಮೇಶ್ ಮುದೋಳ್ ಮತ್ತು ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ನೇತೃತ್ವದ ತಂಡ ಸುಮಾರು 150 ಗಂಟೆಗಳ ಸತತ ಪ್ರಯತ್ನದಿಂದ ಅತ್ಯಾಚಾರರ ಹಾಗೂ ಕೊಲೆ ಆರೋಪಿಯನ್ನ ಬಂಧಿಸಿದ ತನಿಖಾ ತಂಡವನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ.